ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀನಿ ನೋಡ್ರಿ. ಮಾರ್ಕೆಟ್ನಾಗ ಸ್ವಲ್ಪ ಹೂ ತೊಗೊಂಡು ಬಂದಿದ್ದೆ. ಇಲ್ಲೇ ನಮ್ಮ ಮನೆ ಹತ್ರ ಏನು ಮಾಡ್ತಾರೆ ಅಂದ್ರೆ ಒಂದು 20 ರೂಪಾಯಿನೋ 25 ರೂಪಾಯಿಗೆ ಒಂದು ಸ್ವಲ್ಪ ಕೊಡ್ತಾರೆ. ಅದರೊಳಗೂ ಈ ಶಾವಂತಿಗೆ ಹೂ ಇರೋದಿಲ್ಲ, ಬರೀ ಚೆಂಡು ಕೊಡ್ತಾರೆ. ಹೀಗಾಗಿ ದೇವ್ರಿಗೆ ನಂಗೆ ಅದು ಮುಡ್ಸಕ್ಕೂ ಸರಿ ಅನ್ಸಂಗಿಲ್ಲ. ಸ್ವಲ್ಪ ಹೂ ಇದ್ದರೆ ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸುತ್ತಲ್ಲ ಪೂಜೆ ಮಾಡೋಕೆ. ಇನ್ನು ಸಂಕ್ರಾಂತಿ ಅದು ಬಂತು ಇನ್ನು ಅಂತಂದು ಹೇಳಿ ನಾನು ಮಾರ್ಕೆಟಿಗೆ ಹೋದಾಗ ಒಂದು ಅರ್ಧ ಕೆಜಿಯಷ್ಟು ಸೇವಂತಿಗೆ ಹೂ ತೊಗೊಂಬಂದಿದ್ದೆ. ಲೂಸನ್ನು ತೊಗೊಂಬಂದ್ರೆ ನಾವು ಮಾಲಿನ್ಯ ಕಟ್ಕೋಬೋದು ಮತ್ತು ದಿನ ಎರ್ಸಕ್ಕೂ ಚೆನ್ನಾಗಾಗ್ತತಿ ಅಂತ ತೊಗೊಂಬಂದಿದ್ದೆ. ಮತ್ತು ಸೇವಂತಿಗೆ ಹೂ ಮತ್ತು ಚೆಂಡು ಹೂ ಬೇರೆ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಂಡು ಅಂದರೆ ಒಂದು 15-20 ದಿನ ಆರಾಮಾಗಿ ನನಗೆ ಹೂವು ಆಗ್ತಾವೆ. ಆಮೇಲೆ ಮಾಲಿ ಕಟ್ಟಿದ್ರಾತು ಅಂತ ಹೇಳಿ ಇಟ್ಕೊಂಡು ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ನಾನು ಹೇಳಿ ಇವತ್ತು ಇಡ್ಲಿ ಮಾಡಿದ್ದೆ ರೀ. ಸಾಂಬಾರು ನೋಡ್ತೀನಿ ಈಗ ಸಿದ್ದುಗ ಬೆಳಿಗ್ಗೆ ನಾನು ಚಟ್ನಿ ಮತ್ತು ಇಡ್ಲಿ ಅಷ್ಟೇ ಮಾಡಿಕೊಟ್ಟಿದ್ದೆ. ಈಗ ಸೊ ನಮಗೂ ಮಾಡ್ಕೊಂಡ್ರಾತು ಅಂತ ಮಾಡೋಕ್ಕಾಗ್ತಿದ್ದೆ. ಅವನು ಸಾಂಬಾರು ಅಂದ್ರೆ ಇಷ್ಟಪಡ್ತಾನೆ. ಖರೆ ಅಂದರೆ ಅವನಿಗೆ ಈ ಇಡ್ಲಿ ಜೊತೆಗೆ ಸಾಂಬಾರನ್ನ ಲೈಕ್ ಆಗ್ತೈತಿ. ಮತ್ತು ಸ್ಕೂಲಿಗೆ ಅಂತಂದು ನಾನು ಹೇಳಿ ಒಂದು ಸ್ವಲ್ಪ ಚಟ್ನಿ ಕೊಟ್ಟಿರ್ತೀನಿ. ಸಾಂಬಾರು ಅಷ್ಟೊಂದು ಚೆನ್ನಾಗಿ ಆಗಂಗಿಲ್ಲ ಮಕ್ಕಳಿಗೆ. ಹೀಗಾಗಿ ಸ್ವಲ್ಪ ಚಟ್ನಿ ಗಟ್ಟೆನ ಚಟ್ನಿ ಮಾಡಿಕೊಟ್ಟೆ ಅಂದರೆ ಒಯ್ತಾನೆ ಅವನು. ಚಟ್ನಿ ನಾನು ಇವತ್ತು ಆಲ್ರೆಡಿ ಬೆಳಿಗ್ಗೆನೇ ಮಾಡಿದ್ದೆ ರೀ. 3 ಜನರಿಗೂ ಆಗ್ತತಿ ಅಂತಂದು ಹೇಳಿ ಚಟ್ನಿ ಮಾಡಿದ್ದೆ. ಆದರೆ ವಾತಾವರಣ ಚಳಿ ಇದ್ರೂ ಸ್ವಲ್ಪ ಹಿಟ್ಟು ಮಾತ್ರ ಭಾಳ ಚೆನ್ನಾಗಿ ಉಬ್ಬಿ ಬಂದತಿ ಮತ್ತು ಸಾಫ್ಟಾಗಿನೂ ಆಗಿದ್ವು. ಸೊ ಇನ್ನು ಸೆಕೆಂಡ್ ರೌಂಡು ಇಡಾಕತ್ತಿದೆ. ಯಾಕಂದರೆ ಇನ್ನು ಸ್ನಾನ ಮಾಡೋಕ್ಕೆ ಹೋಗಿದ್ರು ನಮ್ಮ ಮನೆಯವರು. ನಂದು ಸ್ನಾನ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡ್ರಾತು ಅಂಥೇಳಿ ಫಸ್ಟು ಇಡ್ಲಿಗೆ ಇಟ್ಟು ಹೋಗಿಬಿಟ್ಟೆ ಅಂತಂದರೆ ನಂಗೆ ಪೂಜೆ ಮಾಡೋಕ್ಕೂ ಅನುಕೂಲ ಆಗ್ತೈತಲ್ಲ. ಹೀಗಾಗಿ ನಾನು ಫಸ್ಟು ಇಡ್ಲಿ ಸ್ಟ್ಯಾಂಡು ಮತ್ತೆಲ್ಲ ಇಡ್ಲಿ ಹಾಕ್ಕೊಂಡು ಇಟ್ಕೊಂಡು ಇನ್ನು ಪೂಜೆ ಜಸ್ಟ್ ನಾನು ಹೂ ತೆಗೆದು ಒಂದೊಂದು ದಿನ ಏನು ಮಾಡ್ತೀನಿ, ದೇವರನ್ನು ಒಂದು 2-3 ದಿನಕ್ಕಷ್ಟು ನಾನೆಲ್ಲ ಕ್ಲೀನಾಗಿ ಮಾಡಿಕೊಂಡು ತಿಕ್ಕೋತೀನಿ. ಕೆಲವೊಂದು ಸತಿ ಹೂ ಅಷ್ಟೇ ಚೇಂಜ್ ಮಾಡಿ ದೀಪ ಹಚ್ಕೋತೀನಿ. ಸೊ ಇವತ್ತು ಅಷ್ಟೇ ಕೆಲಸ ಇತ್ತು. ಹೀಗಾಗಿ ನಾನು ಇಡ್ಲಿ ಆಗೋಷ್ಟೊತ್ತಿಗೆ ಅದೆಲ್ಲ ಮುಗಿಸ್ಕೊಂಬಂದು ಇನ್ನು ರೂಟೀನ್ ಶುರು ಮಾಡಿದ್ರಾತು ಅಂತ. ಮಾರ್ನಿಂಗ್ ರೂಟೀನ್ ಜೊತೆಗೆ ನಂದೆಲ್ಲ ಕೆಲಸ ಆಯ್ತು ನೋಡ್ರಿ. ಟೈಮ್ ಆಗಲೇ 11:30 ಅಷ್ಟೊತ್ತಿಗೆ ನಂದೆಲ್ಲ ಮುಗಿತೈತಿ. ಇನ್ನು ಸ್ವಲ್ಪ ಕಿಚನ್ ಕ್ಲೀನಿಂಗ್ ಒಂದು ಬಾಕಿ ಐತಿ, ಅದನ್ನು ಮಾಡ್ಕೊಡ್ತೀನಿ. ಮತ್ತು ಇನ್ನು ಸಂಕ್ರಾಂತಿ ಬರ್ತಲ್ರಿ. ಇವತ್ತು ನಾನು ಮೊನ್ನೆ ಎಲ್ಲ ಕಂಟಿನ್ಯೂ ಆಗಿ ನಾನು ಚಟ್ನಿ ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡು ನಿನ್ನೆ ಆಲ್ರೆಡಿ ಆಗುತ್ತೆ. ಕೆಂಪು ಚಟ್ನಿ ಡಿಫ್ರೆಂಟ್ ಟೈಮ್ ಮಾಡೋರು ಇತ್ತಂದ್ರೆ ನೋಡೋಕ್ಕೂ ಈಸಿ ಆಗುತ್ತೆ ಅಂತ ಇವತ್ತು ನಾನು ಅಗಸಿ ಕಾಳಿಂದ ಒಂದು ಡಿಫ್ರೆಂಟಾಗಿ ಮಾಡ್ತೀನಿ. ಅಗಸಿ ಎಷ್ಟು ಒಳ್ಳೇದು ಅಂತ ತಮಗೆಲ್ಲರಿಗೂ ಗೊತ್ತೈತಿ. ನನಗೆ ಜಾಸ್ತಿ ಅದ್ರ ಬಗ್ಗೆ ಖರೆ ಹೇಳ್ಬೇಕಂದ್ರೆ ಅಗಸಿಯಿಂದ ಏನೇನು ಉಪಯೋಗ ಅದಾವು, ಏನೆಲ್ಲ ನಮಗೆ ಬೆನಿಫಿಟ್ಸ್ ಸಿಗ್ತೈತಿ, ಆರೋಗ್ಯಕ್ಕೆ ಯಾವ ಥರ ಒಳ್ಳೆಯದು ಅನ್ನೋದು ಖರೆ ಅಂದರೆ ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನಾನು ಯಾವಾಗ ಯೋಗ ಕ್ಲಾಸ್ ಜಾಯಿನ್ ಮಾಡಿದ್ದೆನಲ್ಲ ಅಲ್ಲಿ ಅವ್ರು ಏಜ್ ಆದವ್ರು ಒಬ್ರು ಆಂಟಿ ಇದ್ರಲ್ಲ, ಅಲ್ಲಿ ಹೋಗ್ತಿದ್ದೆಲ್ಲ ಅದ್ರ ಬಗ್ಗೆ ಅಗಸಿಯಿಂದ ಎಷ್ಟು ನಮಗೆ ಬೆನಿಫಿಟ್ ಸಿಗ್ತೈತೆ ಅನ್ನೋದು ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ನಾನು ಇವಾಗ ಸ್ವಲ್ಪ ಅಗಸಿ ಥರದ್ದು ಯೂಸ್ ಮಾಡೋಕತ್ತೀವಿ. ಯಾಕಂದರೆ ಈ ಅಗಸಿ ಚಟ್ನಿ ಭಾಳ ಕಡಿಮೆ ಮಾಡಿಬಿಟ್ರೆ ತಿನ್ನೋದು. ಬಟ್ ಖರೆ ಹೇಳಿ ಬಂದರೆ ಅಗಸಿ ತಿನ್ನಬೇಕು. ಮತ್ತು ಏನು ಮಾಡ್ತೀನಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡ್ಕೋತೀನಿ. ಇನ್ನು ಮಧ್ಯಾಹ್ನ ಯಾಕಂದರೆ ರೆಸಿಪಿ ಏನಾರ ಶೇರ್ ಮಾಡ್ಕೋಬೇಕಿತ್ತಂದ್ರೆ ಸಿದ್ದು ಬರಾಗ ಶೇರ್ ಮಾಡ್ಕೋಬೇಕ್ರಿ. ಇನ್ನು ಮಧ್ಯಾಹ್ನ ಮೇಲೆ ಇನ್ನೊಂದು ಪ್ಲ್ಯಾನ್ ಅಂತಂದ್ರೆ ನಾನು ಆಶಾ ಮತ್ತು ಜ್ಯೋತಿ 3 ಜನ ಏನಂತಂದ್ರೆ ಪಿಂಪ್ರಿಗೆ ಹೊಂಟೀವಿ. ಹೆಂಗಾಗ್ತೈತಿ ಅಂದರೆ ಇಲ್ಲಿಂದ ನಾವು 2 ವೀಲರ್ ತೊಗೊಂಡು ಹೋಗ್ತೀವಿ. ಅಲ್ಲಿಂದ ಮತ್ತು 3 ಜನ ಅಂತಂದ್ರೆ ಆಶಾಗನೂ ಗಾಡಿ ಹೊಡಿಯೋಕ್ಕೆ ಬರೋಂಗಿಲ್ಲ 2 ವೀಲರ್. ಸೊ ನಾನು ಜ್ಯೋತಿ ಮತ್ತು ಹೋದ್ವಿ ಅಂದ್ರೆ ಆಶಾರ ಮನೆಗೆ 2 ವೀಲರ್ ಇಟ್ಟು ಮತ್ತು 3 ಜನ ನಾವು ಅಲ್ಲಿಂದ ಆಟೋ ಹೋದಾಗ ಹೋಗ್ಬೇಕು ಅಂತ ಡಿಸೈಡ್ ಮಾಡೀವಿ. ಸೊ ಹಾಗಾಗಿ ಏನಾಗ್ತದೆ ಅಂದ್ರೆ ನನಗೆ ಸ್ವಲ್ಪ ಅಲ್ಲಿ ಮಾರ್ಕೆಟ್ ಅಂತೂ ಭಾಳ ರಶ್ ಇರುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಮತ್ತು ಹಬ್ಬ ಆದ್ರೆ ರಶ್ ಇದ್ದೇ ಇರುತ್ತೆ ರೀ. ಮಾರ್ಕೆಟ್ ರಶ್ ಇದ್ದೇ ಇರುತ್ತೆ. ಮತ್ತು ಐಟಮ್ಸ್ ಅಂತೂ ಮಸ್ತ್ ಬಂದಿರ್ತಾವೆ. ಹೆಣ್ಮಕ್ಳಿಗೆ ಏನೇನು ಸಣ್ಣ ಪುಟ್ಟ ಗಿಫ್ಟ್ ಕೊಡೋಕ್ಕಾಯ್ತು ಮತ್ತು ಚಂದ ಪ್ಲಾಸ್ಟಿಕ್ದು ಸಾಮಾನುಗಳಾಯ್ತು. ಪ್ಲಾಸ್ಟಿಕ್ ಖರೆ ಅಂದರೆ ಯೂಸ್ ಮಾಡಬಾರ್ದು, ಬಟ್ ಅವ್ನು ನೋಡಿದ್ರೆ ತೊಗೋಬೇಕು ಅನ್ನೋದು ಮನಸ್ಸು ಬರ್ತೈತಿ. ಮತ್ತು ಡಿಫ್ರೆಂಟಾಗಿ ಹಳದಿ ಕುಂಕುಮ ಇಲ್ಲೆಲ್ಲ ಹಳದಿ ಕುಂಕುಮ ಕೊಟ್ಟು ಎಳ್ಳು ಕೊಟ್ಟು ಅಂತ ಗಿಫ್ಟ್ ಕೊಡೋ ಪದ್ಧತಿ ಐತಿ. ಸೊ ನಾವು ಅದನ್ನು ಮಾಡ್ಕೊತಾನೆ ಬಂದೀನಿ. ಒಂದು ಸ್ವಲ್ಪ ವರ್ಷ ನಾನು ಪರ್ಸ್ನಲಾಗಿ ಮನ್ಯಾಗ ಮಾಡ್ತಿದ್ದೆ. ಬಟ್ ಆಮೇಲೆ ಈಗ ನಾವು ಸಂಘ ಏನು ಮಾಡಿಕೊಂಡ್ವೆಲ್ಲ ಬಜೆಟ್ ಕಟ್ಟ. ಸೊ ಭಾಳಷ್ಟು ಜನ ಅದರೊಳಗೆ ಅದೀವಲ್ಲ, ನಾವೇನು ಮಾಡ್ತೀವಿ ಅಂದರೆ ಎಲ್ಲರೂ ಮಾತಾಡಿಕೊಂಡು ಅದೇ ಸಂಘದಿಂದ ದುಡ್ಡು ತೊಗೊಂಡು ಮತ್ತು ಪ್ರತಿಯೊಬ್ಬರು ಮತ್ತು ಅವ್ರನ್ನ ನಾವು ಕರೆಯೋದಾಕತ್ತಲ್ಲ, ನಾವು ಅವ್ರಿಗೆ ಕರೆಯೋದು ಅವ್ರು ಕರೆಯೋದಾಕತ್ತಿ ಅಂತಂದು ಹೇಳಿ ನಮ್ಮದೇನು ನಾವು ಸಂಘ ಮಾಡ್ಕೊಂಡಿವಲ್ಲ, ನಾವೆಲ್ಲರೂ ಸೇರಿ ಏನು ಮಾಡ್ತೀವಿ, ದುಡ್ಡು ಹಾಕಿ ಇಡೀ ಸೊಸೈಟಿಗೆ ನಾವು ಹಳದಿ ಕುಂಕುಮ ಇಟ್ಕೊಂಡಿರ್ತೀವಿ ಪ್ರತಿ ವರ್ಷ. ಈಗ 1-2 ಬರೋಬರ್ ನನ್ನ ಯೂಟ್ಯೂಬ್ ಚಾನಲ್ ಶುರುವಾಗಿದ್ದೆ ಅದೇ ಥರ ನಾನು ಬ್ಲಾಗ್ನ ಅದೇ ಥರ ನಾನು ಶೇರ್ ಮಾಡ್ಕೊಳಕತ್ತೀನಿ ಯಾವ ಥರ ಮಾಡ್ತೀವಿ ಅಂತ. ಅದಕ್ಕಿಂತ ಮೊದಲು ನಾವು ಸಂಘ ಏನು ಇರಲಿಲ್ಲಲ್ಲ, ಆವಾಗ ಒಬ್ಬೊಬ್ಬರ ಮಾಡ್ತಿದ್ವಿ ಮನೆಯಾಗ. ಸೊ ಈಗ ಸುಮಾರು 2 ವರ್ಷದ ನಂದು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಚಾಲೂ ಆಗಿತ್ತು. ಸೊ ಹೋದ ವರ್ಷ ಹಿಂದಿನ ವರ್ಷ ಪರ್ಸ್ನಲಾಗಿ ಮಾಡಿದೆ. ಹೋದ ವರ್ಷದ ನಾವು ಶುರು ಮಾಡೀವಿ. ಸೊ ಈ ವರ್ಷದ ನಾವು ಮತ್ತೆಲ್ಲರೂ ಮಾತಾಡಿಕೊಂಡು ಮತ್ತು ನಾವು ಸಂಘದಿಂದನೇ ಮಾಡಿದರೆ ಚಲೋ ಅನಿಸುತ್ತೆ. ಮತ್ತು ಜಾಸ್ತಿ ಹೆಣ್ಮಕ್ಳು ಒಂಥರ ಫಂಕ್ಷನ್ ಅನ್ನೋದು ಆಗ್ತೈತಲ್ರಿ, ಚಂದ ಅನಿಸುತ್ತೆ ಸೊಸೈಟಿಗೆ ಅಂತಂದು ಹೇಳಿ ನಮ್ಮದು ಗಣಪತಿ ಗುಡಿ ಅಂತೂ ಭಾಳಷ್ಟು ಜನ ನೋಡಿರಿ. ಸೊ ಅಲ್ಲೇ ನಾವು ಮಾಡಿದ್ದು ಏನೋ ಫಂಕ್ಷನ್ ಇತ್ತಂದರೆ ಹೆಣ್ಮಕ್ಳು ಫಂಕ್ಷನ್ ಇದ್ದರೆ ಸ್ಪೆಷಲಿ ಅವೆಲ್ಲ ನಾವು ಅಲ್ಲೇ ಮಾಡ್ತೀವಲ್ಲ.
ಚಲೋ ಅನಿಸತಿ. ಮುಂದೆ ಗಾರ್ಡನು ಐತಿ ಮತ್ತು ಗಣಪತಿ ಗುಡಿನೂ ಐತಲ್ಲ. ಸೊ ಹೀಗಾಗಿ ನಾವು ಡಿಸೈಡ್ ಮಾಡಿದ್ವಿ ಅಲ್ಲೇ ಮಾಡಬೇಕು ಅಂತ. ಅದಕ್ಕೆ ಮತ್ತು ಗಿಫ್ಟ್ ತೊಗೊಂಬಂದು ಅತಿನೇನು ಭಾಳ ದಿನ ಉಳಿದಿಲ್ಲಲ್ಲ, ಹೀಗಾಗಿ ಗಿಫ್ಟ್ ತೊಗೊಂಬಂದ್ವಿ ಅಂತಂದ್ರೆ ಮತ್ತೆ ಏನಾದರೂ ಸ್ನ್ಯಾಕ್ಸ್ ಇಟ್ವಿ ಅಂದ್ರೆ ಆಮೇಲೆ ತರಕ್ಕೆ ಬರತ್ತೆ ಅಂಥೇಳಿ ಮೊದಲೇ ಗಿಫ್ಟ್ ತೊಗೊಂಬರೋಣ ಹೋಗಿ. ಯಾಕಂದ್ರೆ ಪಿಂಪ್ರಿಗೆ ಹೋಗಬೇಕು, ಇಲ್ಲ ಬೇರೆ ಬೇರೆ ಮಾರ್ಕೆಟ್ಗೆ ಹೋಗಬೇಕು. ಫುಲ್ ಅರ್ಧ ದಿನನ ಹೋಗ್ತದೆ ರೀ. ಹೀಗಾಗಿ ನಾವು ಫ್ರೀಯಾಗಿ ನೋಡ್ಕೊಂಡು ಇವತ್ತು ಮತ್ತೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತೀವಿ. ನೋಡೋಣ, ಅಲ್ಲಿ ಮಾರ್ಕೆಟ್ ಅಂತೂ ಸುಮಾರು ಸತಿ ನಾನು ತೋರಿಸೀನಿ. ಸೊ ಗಿಫ್ಟ್ ಏನು ತೊಗೊಂಡ್ವಿ ಅನ್ನೋದನ್ನು ನೋಡ್ತೀನಿ ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ. ಇಲ್ಲಾಂದ್ರೆ ಒಂದು ಕ್ಲಿಪ್ಸ್ ಯಾವುದಾದ್ರೂ ಒಂದು ಕ್ಲಿಪ್ಸ್ ಅಂತೂ ನಾನು ಶೇರ್ ಮಾಡ್ಕೊತೀನಿ ಖಂಡಿತ ನಿಮ್ಮ ಜೊತೆಗೆ. ಅದಾದಮೇಲೆ ಮತ್ತು ಸಾಯಂಕಾಲ ಮತ್ತು ವಾಪಸ್ ಬರೋ ಮುಂದೆ ಮತ್ತು ಅಲ್ಲಿಂದ ಆಟೋಗೆ ಬಂದು ಬರೋಷ್ಟೊತ್ತಿಗೆ ಎಷ್ಟೊತ್ತಾಗತ್ತೆ ಅದು ಗೊತ್ತಿಲ್ಲ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅದು ಗೊತ್ತಿಲ್ಲ. ಜಸ್ಟ್ ಇವತ್ತಿನ ಬ್ಲಾಗು, ಇವತ್ತಿನ ನನ್ನ ರೂಟೀನು ಯಾವ ರೀತಿ ಐತಿ, ಇವತ್ತಿನ ಡೇ ಹೆಂಗೆ ಹೋಯ್ತು ಅನ್ನೋದನ್ನು ನಾನು ಅವತ್ತಿನ ವಿಡಿಯೋದಾಗ ಕ್ಲಿಯರಾಗಿ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಅದೇ ರೀತಿ ನಾನು ಶೇರ್ ಮಾಡ್ಕೊತೀನಿ. ಹಿಂದಿನ ದಿನ ಅರ್ಧ, ಇವತ್ತಿನ ಅರ್ಧ ಮತ್ತು ನಾಳೆ ಹೀಗೆಲ್ಲ ನಾನು ಸ್ವಲ್ಪ ಕನ್ಫ್ಯೂಸ್ ಇರೋಂಗಿಲ್ಲ. ಬಟ್ ನನ್ನ ವ್ಲಾಗ್ ನೋಡಿದರೆ ಅವತ್ತಿನ ದಿನ ನನ್ನ ಲೈಫ್ನಾಗ ಏನು ನಡೀತು, ಏನಾಯ್ತು ಅನ್ನೋದು ಗೊತ್ತಾಗ್ತದೆ. ಬಟ್ ಹಿಂದೆ ಮುಂದೆ ಅಂತೂ ಇಷ್ಟ ಆಗ್ತಿರ್ತಾವೆ. ಸೊ ಇವತ್ತು ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಯಾಕಂದ್ರೆ ಸಿದ್ದು 2:30 ಬರ್ತಾನಲ್ರಿ. ಇನ್ನೂ ಅವನ ಕ್ಲಾಸಿಂದು ಟೈಮಿಂಗು ಗೊತ್ತಾಗಿಲ್ಲ. ಇವಾಗ ಇನ್ನೂ 11:30 11:45 ಬರುತ್ತಲ್ಲ, ಮಧ್ಯಾಹ್ನ ಮೇಲೆ ಹಾಕ್ತಾರೆ. ಸೊ ಅವನದೊಂದು ಕ್ಲಾಸು ನೋಡ್ಕೋಬೇಕು ನಾನು, ಟೈಮ್ ನೋಡಿಕೊಂಡು. ಮತ್ತು ಅವನಿಗೆಲ್ಲ ಬಂದ ತಕ್ಷಣ ಸ್ವಲ್ಪ ಊಟಕ್ಕೆ ಅದು ಕೊಟ್ಟು ಅವನಿಗೆ ಹೇಳಿ ಮತ್ತು ಮೊಬೈಲ್ ಬೇಕಂದ್ರೆ ಅವನಿಗೆ ಇಟ್ಟು ಹೋಗ್ಬೇಕಾಗ್ತದೆ ನಾನು. ಯಾಕಂದ್ರೆ ಅವ್ನ ಕ್ಲಾಸು ಒಂದೊಂದು ಸತಿ 3:30 6:30 7 ಗಂಟೆ ಹಿಂಗಿರ್ತದಲ್ಲ. ಸೊ ಹೀಗಾಗಿ ಏನು ಮಾಡ್ತೀನಿ, ಮತ್ತು ಟೈಮಿಂಗ್ ಟೇಬಲ್ ನೋಡಿಕೊಂಡು ನಾನು ಹೋಗೋಷ್ಟೊತ್ತಿಗೆ ಬಂತು ಅಂದರೆ ಟೈಮ್ ಬಂದೇ ಬರುತ್ತೆ. 2:30 ಅಷ್ಟೊತ್ತಿಗೆ ಟೈಮು ಗೊತ್ತಾಗತ್ತೆ ಅವ್ನ ಕ್ಲಾಸಿಂದ. ಒಂದೊಂದು ಸತಿ 3 ಗಂಟೆಗೆ ಹಾಕ್ತಾರೆ. ಸೊ ಪರ್ಸ್ನಲ್ಲಾಗಿ ಟೈಮಿಂಗ್ ಕೇಳ್ಕೊತೀನಿ, ಹಾಕಲಿಲ್ಲ ಅಂದರೂ ಮೆಸೇಜ್ ಒಂದು ಸತಿ ಕೇಳಿಕೊಂಡು. ಮತ್ತು ಅವನಿಗೆ ಮೊಬೈಲ್ ಬಿಟ್ಟು ಹೋದ್ನೆ ಅಂದರೆ ನಾನು ಜಾಸ್ತಿ ಕ್ಲಿಪ್ಸನ್ನು ನನಗೆ ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಸೊ ಜ್ಯೋತಿದು ಇಲ್ಲ ಮತ್ತು ಆಶಾಂದು ಮೊಬೈಲ್ ತೊಗೊಂಡು ನಾನು ವಿಡಿಯೋ ಕ್ಲಿಪ್ಸನ್ನು ಶೇರ್ ಮಾಡ್ಕೊತೀನಿ. ಸೊ ಎಷ್ಟಾಗತ್ತೆ ಅಷ್ಟು ಶೇರ್ ಮಾಡ್ಕೊತೀನಿ. ಬಟ್ ಗಿಫ್ಟ್ ಅಂತೂ ಏನು ತಂದ್ವಿ ಏನೋ ನೆಕ್ಸ್ಟ್ ವ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊತೀನಿ. ನಾವು ಹಳದಿ ಕುಂಕುಮ ಕಾರ್ಯಕ್ರಮ ಯಾವ ರೀತಿ ಮಾಡಿದ್ವಿ ಅನ್ನೋದೆಲ್ಲನೂ ಶೇರ್ ಮಾಡ್ಕೊತೀವಿ. ಕಿಚನ್ ನೋಡ್ರಿ ಯಾವ ರೀತಿ ಇನ್ನೂ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕಿಚನ್ನು ಎಲ್ಲ ಕ್ಲೀನ್ ಮಾಡ್ಕೊತೀನಿ ನೋಡಿರಿ. ಇನ್ನೂ ಎಲ್ಲ ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಬೇಗ. ಇಡ್ಲಿ ಅಂದಮೇಲೆ ಇಷ್ಟೆಲ್ಲ ಆಗಿರ್ತದೆ ನೋಡಿರಿ. ಇನ್ನೂ ಒಂದು ಸ್ವಲ್ಪ ಹಿಟ್ಟು ಉಳ್ಕೊಂಡತಿ. ಸೊ ಮಧ್ಯಾಹ್ನಕ್ಕೆ ಸಿದ್ದು ಬಂದಮೇಲೆ ಇನ್ನೂ 3-4 ಇಡ್ಲಿ ಅದಾವೆ. ಬೇಕಂದ್ರೆ ಇಡಾಕೆ ಬರ್ತೈತಿ. ಇಡ್ಲಿ ಏನೋ ಒಂದು 5-6 ನಿಮಿಷದಾಗ ಆಗಿಬಿಡ್ತಾವೆ. ಈಗ ಫಸ್ಟ್ ಏನು ಮಾಡ್ತೀನಿ ಅಂದರೆ ರೆಸಿಪಿ ಶೇರ್ ಮಾಡ್ಕೊತೀನಿ. ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊತೀನಿ, ಆಮೇಲೆ ರೆಸಿಪಿ ಶೇರ್ ಮಾಡ್ಕೊತೀನಿ. ಮತ್ತು ಹಿಂದಿನ ಸ್ವಲ್ಪ ವಿಡಿಯೋ ನೋಡಿಕೊಂಡು ಎಡಿಟಿಂಗ್ ಮಾಡ್ಕೋಬೇಕಲ್ಲ, ಅದು ಒಂದು ಕೆಲಸ ಐತಿ. ಅಷ್ಟೊತ್ತವರೆಗೆ 1 ಗಂಟೆ ಅಂತೂ ಆಗೇ ಬಿಡ್ತೈತಿ. 1 ತಾಸಂತೂ ಬೇಕಾಗತ್ತಂಗೆಲ್ಲ ರೆಸಿಪಿ ಶೂಟ್ ಮಾಡಿಕೊಂಡು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ತನಕ ಅಂತಂದ್ರೆ. ಸೊ ಮಧ್ಯಾಹ್ನ ಮೇಲಿಂದ ನಾನು ರೂಟೀನ ನಿಮ್ಗೆ ಇವತ್ತಿನ ಏನೇನು ಪ್ಲ್ಯಾನ್ ಅನ್ನೋದನ್ನು ಹೇಳೀನಿ. ಮತ್ತು ನೋಡ್ತೀನಿ. ಆಲ್ಮೋಸ್ಟ್ ನಾನು ಲೇಟಾಗಿ ಬಂದಂತೂ ವಿಡಿಯೋ ಮಾಡೋಕ್ಕೂ ಆಗಂಗಿಲ್ಲ ಅಂತ ಅಂದ್ಕೊಂಡು. ಯಾಕಂದರೆ ಸಂಜೆ ಮುಂದೆ ಮತ್ತು ಬಂದೆ ಅಂದರೆ 7 ಗಂಟೆಗೆ ಅವನು ಕ್ಲಾಸ್ ಮುಗೀತಂದ್ರೆ 7 ಗಂಟೆಗೆ ಶುರು ಆಗ್ತಂದ್ರೆ 8ಕ್ಕೆ ಮುಗಿತೈತಿ. ನೋಡ್ತೀನಿ, ಬ್ಲಾಗ್ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇನ್ನು ಸಿದ್ದು ಹೋದ್ಮೇಲೆ ನಮ್ಮದೇನಾದರೂ ಬ್ರೇಕ್ಫಾಸ್ಟ್ ಉಳ್ಕೊಂಡಿರ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಸತಿ ನಾನು ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಅದ್ರ ಜೊತೆಗೆ ನಾವು ಮಧ್ಯಾಹ್ನದ್ದೇನೋ ತರಕಾರಿ ಅದು ಎಲ್ಲ ಕಟ್ ಮಾಡ್ಕೊಳ್ಳೋದು ಮತ್ತು ಹಿಟ್ಟು ಕಲಸಿರೋದು ಈ ರೀತಿ ಮಾಡ್ಕೊಂಡೆ ಅಂದರೆ ಒಂದೇ ಸತಿಗೆ ನನ್ನ ಕಿಚನ್ ಕ್ಲೀನಿಂಗ್ ಆಗಿಬಿಡ್ತದೆ ನೋಡಿರಿ. ಮತ್ತು ಮಧ್ಯಾಹ್ನಕ್ಕಷ್ಟೇ ನಾನು ಆರಾಮಾಗಿ ಮಾಡ್ಬೋದು. ಈ ರೀತಿ ನನ್ನ ಕ್ಲೀನಿಂಗ್ ರೂಟೀನ್ ಇರ್ತೈತಿ. ಬರ್ರಿ ಈಗ ರೆಸಿಪಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಮೊದಲು ಒಂದು ಹಂಚು ಕಾಯಕ್ಕೆ ಇಟ್ಕೊಂಡಿನಿ, ರೊಟ್ಟಿ ಹಂಚನ ಇಟ್ಕೊಂಡಿನಿ. ಕಬ್ಬಣದ್ದು ಐತಿ. ಸೊ ಕಬ್ಬಣದ್ರೆ ಹುರಿದ್ರೆ ಒಳ್ಳೆಯದು. ಹೀಗಾಗಿ ಈಗ ನೋಡಿರಿ 1 ಕಪ್, ಒಂದು ಚಿಕ್ಕ ಬೌಲ್ನಷ್ಟು ಅಗಸಿ ತೊಗೊಂಡಿನಿ. ಅಗಸಿನೆಲ್ಲ ಚೆಂದಾಗಿ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ನಾವು ಅಗಸಿನ ಹುರಿತೀವಲ್ಲ, ಹುರಿದ ತಕ್ಷಣ ಏನು ನಾನು ಮೊನ್ನೆ ಗುರಳ್ಳಿ ಹುರಿಯಬೇಕಾದ್ರೂ ನಿಮಗೆ ತೋರಿಸೀನಿ. ಮತ್ತು ಇವು ಏನಾಗ್ತಾವಲ್ಲ ಒಂದು ಸ್ವಲ್ಪ ಈಗ ಒಂದು ನಿಮಿಷ ಅಷ್ಟು ಇದು ಇರ್ತಾವೆ. ಸ್ವಲ್ಪ ಬೆಚ್ಚಗಾದವು ಅಂದ್ರೆ ಸ್ವಲ್ಪ ಉಗ್ದಂಗೆ ಆದವು ಅಂದ್ರೆ ಇವು ಏನು ಮಾಡ್ತಾವೆ, ಸಿಡಿಯಾಕೆ ಹತ್ಬಿಡ್ತಾವೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಕಾಟನ್ ಬಟ್ಟೆ ಇರ್ತೈತಲ್ಲ ಈ ರೀತಿ ಹಾಕ್ಕೊಂಡು ಬಿಡ್ತೀನಿ. ಈ ರೀತಿ ಹಾಕ್ಕೊಂಡು ನಾವು ಕೈಯಿಂದರ ಹಿಂಗೆ ಕೈಯಾಡಿಸ್ಬೋದು. ಇಲ್ಲ ಅಂದ್ರೆ ಇದ್ರ ಮೇಲೆ ಒಂದು ಚಮಚೆಯಿಂದ ಅನ್ನೋದು ಈ ಬಟ್ಟೆ ಮೇಲೆ ಒಂದು ಚಮಚ ಇಟ್ಕೊಂಡಾದ್ರೂ ನಾವು ಹುರಿಬೋದು. ಅಂದ್ರೆ ಸಿಡಿಯಂಗಿಲ್ಲ ಆ ಕಡೆಗೆ ಈ ಕಡೆಗೆ.
ಇದು ಒಂದು ಅಗಸಿ ಮತ್ತು ಗುರಿ ಎಳ್ಳಾತು ಮತ್ತು ಎಳ್ಳಾತು ನೋಡ್ರಿ ಹುರಿಯಬೇಕಾರೆ. ಹಿಂದಿನ ಕಾಲದಾಗ ಜನ ಹೆಂಗೆ ಒಲೆ ಮೇಲೆ ಹುರಿಯಬೇಕಾರೆ ಬುಟ್ಟಿ ಇದ್ದ ತಕ್ಷಣ ಹಿಂಗೆ ಒಂದು ಕಾಳು ಹಾಕಿದ ಮೇಲೆ ಹಿಂಗೆ ಅರ್ಬಿ ಒಗೆಯೋರು. ಈ ರೀತಿ ಹುರ್ಕೊಂಡ್ರೆ ಏನಾಗ್ತದೆ ಅಂದರೆ ನಮ್ಮ ಗ್ಯಾಸ್ ಸ್ಟವ್ ಸುತ್ತಲೂ ಏನು ಸಿಡಿಯಂಗೂ ಇಲ್ಲ. ಅಲ್ಲೇ ನೋಡ್ರಿ ಸಿಡಿಯಾಕತ್ವಿ ಇವಾಗ ಹಂಚು ಕಾಯ್ತಲ್ಲ. ನಾವು ಹಿಂಗೆ ಬಟ್ಟೆಯಿಂದ ದುಂಡು ಮಾಡ್ಕೊಂಡು ಹುರಿದ್ವಿ ಅಂದ್ರೆ ಸಿಡಿಯಂಗಿಲ್ಲ ಅಷ್ಟೇ, ಮತ್ತೊಂದು ಏನಿಲ್ಲ. ನೋಡ್ರಿ ಸಿಡಿಯಾಕತ್ತು ಆಗಲೇ ಆವಾಜು ಬರಾಕತ್ತು ಪಟ್ 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 ಅಂತ. ಈಗ ನಾವು ಏನಾಗ್ತದೆ ಅಂದರೆ ಎಲ್ಲ ಸಿಡಿದು ಅಂದರೆ ಕಾಳೂ ವೇಸ್ಟ್ ಆಗ್ತಾವೆ ನೋಡ್ರಿ. ಅಂದರೂ ಸಿಡಿಯಾಕತ್ತು ಅದು ಬಟ್ಟೆ ಮುಚ್ಕೊಂಡ್ಬಿಡ್ತೀನಿ ನಾನು. ಹಾಂ, ಈಗ ಒಳಗೆ ಹುರಿಯಾಕತ್ತಾವು, ಜಾಸ್ತಿ ಮಿಟ್ಕೊಂಡ್ರೂ ಅಡ್ಡಿ ಇಲ್ಲ. ಈ ರೀತಿ ಆವಾಜ್ ಬರ್ಬೇಕು ನೋಡ್ರಿ ನಮಗೆ ಪಟ ಪಟ. ಆವಾಜ್ ನಿಮಗೆ ಕೇಳ್ಸಾಕತ್ತತಿ ಅಂತ ಅಂದ್ಕೊಂಡಿನಿ. ನಾವು ಬಟ್ಟೆ ಫುಲ್ ಹಿಂಗೆ ಒಳಗಡೆ ಎಲ್ಲ ಕಾಳು ಇಟ್ಕೊಂಡು ಸ್ವಲ್ಪ ಹಿಂಗೆ ಮಾಡಿಕೊಂಡ್ರು ನಡಿತೈತಿ. ಅಂದರೂ ಸ್ವಲ್ಪ ಗ್ಯಾಸ್ ಆಫ್ ಮಾಡಕತ್ತೀನಿ ನೋಡ್ರಿ. ಆಲ್ಮೋಸ್ಟ್ ಒಂದು 80% ಹುರಿದ್ವಿ. ಇವಾಗ ಗ್ಯಾಸ್ ಆಫ್ ಮಾಡಿದ್ನಲ್ಲ ಅಷ್ಟು ಹಂಚೆಲ್ಲ ಬರೋಬ್ಬರಿ ಕಾದಿತ್ತಲ್ಲ ನಂದು. ಇವಾಗ ನೋಡ್ರಿ ಅವು ಫುಲ್ ಏನು ಆವಾಜ್ ಮಾಡಕತ್ತದ ಚಟಪಟ ಅನ್ನಕತ್ತವಲ್ಲ ಅದೆಲ್ಲ ಫುಲ್ ಬಂದ ತಕ್ಷಣ ನಾ ಬಟ್ಟೆ ತೆಗಿತೀನಿ. ಅವಾಗೆಲ್ಲ ಹುರ್ಕೊಂಡಿರ್ತಾವೆ. ಹುರಿದ್ಮೇಲೆ ಹೆಂಗೆ ಕಾಣಿಸ್ತಾವೆ ಅದನ್ನು ನಿಮ್ಗೆ ತೋರಿಸ್ತೀನಿ ತಡ್ರಿ. ಆಲ್ಮೋಸ್ಟ್ ನೋಡ್ರಿ ಕಡಿಮೆ ಆಯ್ತು. ಇವಾಗ ಯಾವ್ಯಾವ ಹುರಿದಿರಂಗಿಲ್ಲ ಅವು ಚಟ್ 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 ಅಂತ ಆವಾಜ್ ಬರ್ತಾವೆ. ಮಜಾ ಅನಿಸ್ತತಿ ಹುರಿಬೇಕಾರೆ. ಫುಲ್ ಎಲ್ಲ ಆವಾಜ್ ಹೋಯ್ತು ನೋಡ್ರಿ, ಚಟ್ ಚಟ್ಟನ್ನ ಆವಾಜ್ ಹೋತಿ. ಇವಾಗ ಬಟ್ಟೆ ತಕ್ಕೊಳಕತ್ತೀನಿ ನಾನು. ಈ ರೀತಿ ಇದನ್ನ ಹುರ್ಕೊಂಡ್ವಲ್ಲ, ಇವಾಗ ಇದನ್ನ ಒಂದು ಬೌಲಿಗೆ ತಗೋತೀನಿ. ಇವಾಗ ಇದಕ್ಕೆ ಹಾಕ್ಕೋತೀನಿ. ಇವಾಗ ನೆಕ್ಸ್ಟು ಅದು ಹಂಚಿನಾಗನ ಒಂದು ಸ್ವಲ್ಪ ಬಡೆ ಸೊಪ್ಪು ಹುರ್ಕೋತೀನಿ ನೋಡ್ರಿ. ಸೊಪ್ಪಿನ ಕಾಳು ಅಂತೀವಲ್ಲ, ಬಡೆ ಸೊಪ್ಪು ಅಂತಾರೆ, ಸೊಪ್ಪಿನ ಕಾಳು ಅಂತಾರೆ ಕೆಲವೊಬ್ಬರು. ಸೊ ಅವನ್ನ ಹುರ್ಕೋತೀನಿ ಈಗ. ಇವಾಗ ಅದ ಹಂಚಿನಾಗ ಒಂದು ಸ್ವಲ್ಪ ಬಡೆ ಸೊಪ್ಪು ಹುರ್ಕೋತೀನಿ ನೋಡ್ರಿ. ಸೊಪ್ಪಿನ ಕಾಳು ಒಂದು ಅರ್ಧ ಬೌಲ್ಗಿಂತ ನಾನು ಕಡಿಮೆ ತೊಗೊಂಡಿನಿ, ಅಷ್ಟು ಸಾಕು. ನಿಮಗೆ ಬೇಕಂದ್ರೆ ನೀವು ಹಾಕ್ಕೋಬೋದು ಜಾಸ್ತಿ. ಸೊ ಇವನು ಸ್ವಲ್ಪ ಹುರ್ಕೊಳ್ಳೋಣ. ಇದ್ರ ಜೊತೆಗೆ ಇವು ಹುರಿದು ಇವನು ಹಾಕ್ಕೋತೀನಿ ಇದಕ್ಕೆ. ಇದಾಯ್ತು. ನೆಕ್ಸ್ಟ್ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಹಾಕ್ಕೊಳಕತ್ತೀನಿ ನೋಡ್ರಿ ನಾನು ಕೈಯಿಂದ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಸಾಕಾದತ್ತಿ ಇಷ್ಟು. ನಾನು ಅಜೀವನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ, ಜಾಸ್ತಿ ಅಂದ್ಬೇಡ, ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಇದಕ್ಕೆ ಹಾಕೋತೀನಿ. ಅದನ್ನು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಂಡ್ರೆ, ಉಪ್ಪು ಹಾಕೊಂಡ್ಮೇಲೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಸಿಂಪಲ್ಲಾಗಿ ಒಂದು ಅಗಸಿ ಕಾಳಿನ ರೆಸಿಪಿ. ಇದಕ್ಕೆ ನಾವು ಅಡಿಕೆ ಪುಡಿನೂ ಒಂಥರ ಕರಿಬೋದು. ಇವಾಗ ನಾವು ಊಟ ಆದಮೇಲೆ ಅಡಿಕೆ ಹೆಂಗೆ ಹಾಕೋತೀವಲ್ಲ ಅಡಿಕೆ ಪುಡಿ ಆಯ್ತು ಅದು, ಆ ರೀತಿ ನಾವು ಈ ಅಗಸಿನ ಊಟ ಮಾಡಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ತಿಂದರೆ ನಮ್ಮ ಹಾರ್ಟಿಗೆ ಭಾಳ ಅಂದರೆ ಭಾಳ ಒಳ್ಳೆಯದು. ಮತ್ತು ಈ ವಾತಾವರಣಕ್ಕಂತೂ ನಾವು ಅಗಸಿ ಸೇವನೆ ಮಾಡಲೇಬೇಕು. ಸೊ ಹೀಗಾಗಿ ಈ ರೀತಿ ನಾನು ಯಾವಾಗಾರ ಮಾಡಿ ಇಟ್ಕೊಂಡಿರ್ತೀನಿ. ಫಸ್ಟ್ ಏನು ಮಾಡ್ತಿದ್ದೆ ನಾನು ಎಲ್ಲಿ ಅಗಸಿ ಕೇಳ್ಕೊತ ಹೋಗೋದು ಅಂತಂದು ಏನು ಮಾಡಿದ್ದೆ, ಅದೇ ಮೇಡಮ್ ಕಡೆಗೆ ನಾನು ಫ್ಲೆಕ್ಸ್ ಸೀಡ್ಸ್ ಅಂತ ಸಿಗ್ತಾವ್ರಿ. ಇದಕ್ಕೆ ಇಂಗ್ಲೀಷ್ನಾಗ ಫ್ಲೆಕ್ಸ್ ಅಂತ ಅರ್ಥ. ಆಮೇಲೆ ಮರಾಠಿ ಒಳಗೆ ಜವಾಸ್ ಅಂತ ಏನೋ ಅಂತ ಇದೆ, ಜವಾಸ್ ಅಂತ ಅಂತಾರೆ. ಹಾಂ, ಜವಾಸ್ ಅಂತ ಅಂತಿದ್ರು ಅಂತ ನನಗದು ಗೊತ್ತೇ ಇಲ್ಲ ಕರೆಯಲ್ಲ. ಅಂದರೆ ನಾವು ಕನ್ನಡದಾಗ ಅಷ್ಟೇ, ಹಿಂದಿ ಒಳಗೆ ಏನಂತಾರೋ ಅದಕ್ಕೂ ನಂಗೆ ಗೊತ್ತಿರಲಿಲ್ಲ. ಇಂಗ್ಲೀಷ್ ಒಳಗೆ ಒಂದು ಸ್ವಲ್ಪ ಗೊತ್ತಿತ್ತು ಅಷ್ಟೇ. ಜವಾಸ್ ಏನಿದು ಜವಾಸ್ ಅಂದಮೇಲೆ ಆಮೇಲೆ ಆ ಬಾಟಲ್ ನೋಡ್ಮೇಲೆ ಫ್ಲೆಕ್ಸ್ ಸೀಡ್ಸ್ ಅಂತೆ ಬರ್ದಿದ್ರಲ್ಲ. ಅವಾಗ ಅಯ್ಯೋ ಅಗಸಿ ಬೀಜ ಇದು ಅಂದು ಊರಿಗೆ ಹೋದ್ರೆ ಒಂದಿಷ್ಟು ತಗೊಂಡು ತರ್ಬೋದು ಅಂದ್ಕೊಂಡು ನಾನು ಅವಾಗಿಂದ ಬಿಟ್ಟೆ. ಮತ್ತು ಗೊತ್ತಾದಮೇಲೆ ಸೊ ಹಿಂಗಾಗತ್ತೆ. ಕೆಲವೊಂದ್ಸತಿ ಏನಾಗ್ತೈತೆ ನಮ್ಮ ಮರಾಠಿ ಒಳಗೆ ಏನಂತಾರ ಅಂತ ನನಗೆ ಗೊತ್ತಿರಲಿಲ್ಲ. ಭಾಳ ಅಂದರೆ ಭಾಳ ಕನ್ಫ್ಯೂಸ್ ಆಗಿಬಿಡ್ತಿದ್ದೆ ನಾನು. ಅಗಸಿಂದ ಸಾಮಾನ್ಯ ಅಗಸಿ ಚಟ್ನಿ ನಾವು ಸಣ್ಣವರಿಂದನೇ ತಿನ್ಕೊತ ಬಂದೀವಿ. ಮತ್ತು ಗೊತ್ತೂ ಐತಿ. ಊರ ಕಡೆಗೆ ಹೋದ್ರೇನ್ರಿ ಸಿದ್ದಿ ಗಂಟ್ಲೆ ಕೊಡ್ತಾರೆ ಬೆಳೆದ್ರಂತೂ ಸಿಗ್ತಾವೆ ಮಾರಕ್ಕೆ. ಇಲ್ಲಿ ನೋಡಿದ್ರೆ ಒಂದಿಷ್ಟು ಪೌಚು. ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೆ ಗೊತ್ತಿಲ್ಲ ಡಿಮಾಂಡ್ನಾಗ.
ಲೂಸ್ ಸ್ವಲ್ಪ ಇಟ್ಕೊಂಡಿದ್ದೆ. ನಾನು ಯಾವಾಗಾರ ತಿಂತಿರ್ತೀನಿ, ಸ್ವಲ್ಪ ಗ್ಯಾಪ್ ಆಗಿರ್ತಾವಲ್ರಿ, ಅದು ಮಾಡೋಕ್ಕಾಗಿರಂಗಿಲ್ಲ, ಹಿಂಗೆ ಬಿಟ್ಟಿರ್ತೀವಿ, ಕೆಲವೊಂದು ಸತಿ ತರೋಕ್ಕಾಗಿರಂಗಿಲ್ಲ. ಹೀಗಾಗಿ ಮತ್ತೆ ಈಗ ನೆನಪು ಮಾಡಿ ಇದನ್ನ ಮತ್ತೆ ಮಾಡಿ ಇಟ್ಕೊಳಕ್ಕೆ ನೋಡ್ರಿ. ಯಾಕಂದ್ರೆ ದಿನ ಊಟ ಮಾಡಿ ಅಡಿಕೆ ಬದಲಿ ಇದನ್ನು ನಾವು ಹಾಕ್ಕೊಂಡ್ರತ್ತು, ಗ್ಯಾಸ್ ಬಂದ್ ಮಾಡೀನಿ, ಹಾಕ್ಕೊಂಡ್ರಾತು ಅಂತ ಸ್ವಲ್ಪ ಅಜ್ವಾನ ಮತ್ತು ಬಡೆ ಸೊಪ್ಪು ಚೆನ್ನಾಗಿ ಅನಿಸುತ್ತಲ್ಲ. ಬರೀ ಅಗಸಿ ತಿಂದರೆ ಯಾಕಂದ್ರೆ ಹುರಿದು ತಿಂದರೆ ಏನೂ ಅನ್ಸಂಗಿಲ್ಲ ನೋಡ್ರಿ. ನೀವು ಅಗಸಿ ಹಸಿದು ಹಾಕ್ಕೊಂಡು ನೋಡ್ರಿ, ಹುರಿದು ತಿಂದು ನೋಡ್ರಿ ಡಿಫ್ರೆನ್ಸ್ ಅನಿಸ್ತತಿ. ಸೊ ಇದು 3 ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ವಿ ಅಂದರೆ ಇನ್ನೂ ರುಚಿ ಅನಿಸ್ತತಿ ಬಾಯಾಗ. ಅದು ಲೊಳೆತನೂ ಬರೋಂಗಿಲ್ಲ ಮತ್ತು ರುಚಿ ಅನಿಸ್ತತಿ. ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಳಕ್ಕೆ ಅಡ್ಡಿ ಇಲ್ಲ. ಸೊ ಇದನ್ನ ಇವಾಗ ಹಾಕೊಂಡು ಬಾಟ್ಲೆ ಹಾಕಿ ಇಟ್ಕೊತೀನಿ ಡೈನಿಂಗ್ ಟೇಬಲ್ಗೆ. ಮತ್ತೊಂದು 10-15 ದಿನ ಆದಮೇಲೆ ನಮ್ಮಿಬ್ಬರಿಗೆ ಅಂದರೆ ಒಂದು 10 ದಿನವೂ ಬರೋಂಗಿಲ್ಲ. ಒಂದು ಸ್ವಲ್ಪ ಹಾಕ್ಕೊಂಡ್ರು ನಮ್ಮ ಮನೆಯವ್ರ ಒಂದು ಸತಿ ಹಾಕೋತಾರ, ಒಂದು ಸತಿ ಇಲ್ಲ. ಸೊ ಹೀಗಾಗಿ ಇಷ್ಟು ಹುರಿದು ಇಟ್ಕೊತೀನಿ. ಈಗ ಮಸ್ತಾಗಿ ಹೋಗ್ತಾರೆ ಹೇಳ್ಬೋದು. ಈ ರೀತಿ ಸಣ್ಣ ಬಾಟ್ಲೆ ಹಾಕಿ ಇಟ್ಕೊಂಡಿರ್ತೀನಿ. ಮಗೆ 1 ಗಂಟೆ ಆಗಕ್ಕೆ ಬಂದಿರ್ತೀನಿ. ನನಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀನಿ, ಹಿಟ್ಟು ಕೊಟ್ಟರಪ್ಪ ಹೋಗಬೇಕು, ಅದೇ ಬಾಜರಿ ಕೊಟ್ಟು ಹೋದೆ ಅಂತಂದ್ರೆ ಹಾಕಿಟ್ಟಿರ್ತಾರಲ್ಲ ಸಾಯಂಕಾಲ, ಹಿಂಗಾಗಿ ಮಾಡೋಕೆ ಮತ್ತೆ ಈಸಿ ಆಗ್ತೈತಿಲ್ಲ. ನಾಳೆ ಮಾಡ್ತೀನೋ ಗೊತ್ತಿಲ್ಲ, ಮಾಡಿದಂತೂ ಶೇರ್ ಮಾಡಿಕೊಂಡ್ರೆ ಮಾಡ್ತೀನಿ. ಮತ್ತು ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಮತ್ತು ಮಧ್ಯಾಹ್ನ ಪಿಂಪ್ರಿಗೆ ಹೋಗಿ ಬರ್ತೀವಿ. ಸೊ ಇನ್ನು ಮಧ್ಯಾಹ್ನ ಮೇಲೆ ನಾವು ಮಾರ್ಕೆಟಿಗೆ ಬಂದಮೇಲೆ ಸೊ ಈ ಅಂಗಡಿಗೆ ನಾವು ಫೈನಲ್ ಇಲ್ಲಿ ಏನಾರ ತೊಗೊಂಡ್ರಾಯ್ತು ಅಂತ ಡಿಸೈಡ್ ಮಾಡಿಕೊಂಡು ಈ ಅಂಗಡಿಗೆ ಬಂದ್ವಿ ನೋಡ್ರಿ. ಸುಮಾರಷ್ಟು ಗಿಫ್ಟ್ಗಳನ್ನು ನೀವು ನೋಡ್ಬೋದು. ಸಂಕ್ರಾಂತಿ ಗಿಫ್ಟ್ ಎಲ್ಲ ಬಂದವು, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದು ಕನ್ಫ್ಯೂಸ್ ಇದ್ವಿ. ಸೊ ಹೀಗಾಗಿ ಫೈನಲಾಗಿ ಒಂದು ಆರಿಸ್ಕೊಂಡಿವಿ. ಸೊ ಅದನ್ನು ಏನಂತ ನಾಳಿನ ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ. ಸೊ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.